ಲೋಕ ಕಣದಲ್ಲಿ ಮತ್ತೆ ಕುಮಾರಸ್ವಾಮಿ ವರ್ಸಸ್ ಡಿಕೆ ಶಿವಕುಮಾರ್. ಮಾಜಿ ಸಿಎಂ ಕುಮಾರಸ್ವಾಮಿ ವರ್ಸಸ್ ಡಿಕೆಶಿ ಜಗಳಬಂದಿ ಮುಂದುವರೆದಿದೆ. ಡಿಸಿಎಂ ಡಿಕೆಶಿ ಎಚ್ಡಿಕೆ ನಡುವೆ ಇದೀಗ ಟಾಕ್ ವಾರ್ ಮುಂದುವರೆದಿದೆ. ಚುನಾವಣೆ ಮುನ್ನ ಕೂಡ ಸಾಕಷ್ಟು ಇವರ ನಡುವೆ ಟಾಕ್ ವಾರ್ ನಡೆದಿತ್ತು. ಅದು ಮುಂದುವರೆದ ಭಾಗ ಅಂತಾನೆ ಹೇಳಬಹುದು. ನಿನ್ನೆ ಮೊದಲ ಹಂತದ ಚುನಾವಣೆ ಮುಗಿತು, ಆದ್ರೂ ಕೂಡ ಇವರ ಟಾಕ್ ವಾರ್ ಮುಂದುವರೆದಿದೆ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಹಳ ವೈಯಕ್ತಿಕವಾಗಿ ಕೂಡ ಇವರಿಬ್ರು ಕೂಡ ಟೀಕೆ ಮಾಡಿಕೊಂಡಿದ್ದಾರೆ. 2019 ಚುನಾವಣೆಯಲ್ಲಿ ಇಬ್ಬರು ದೋಸ್ತಿಗಳು. ಈಗ ಇಬ್ಬರ ನಡುವೆ ಜಗಳಬಂದಿ ನಡೀತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಎಚ್ ಡಿ ಕುಮಾರಸ್ವಾಮಿ ನಡುವೆ ಟಾಕ್ ವಾರ್ ಮುಂದುವರೆದಿದೆ. ನಿನ್ನೆಷ್ಟೇ ಸಾಕಷ್ಟು ಆರೋಪಗಳನ್ನ ಕುಮಾರಸ್ವಾಮಿ ಮಾಡಿದ್ರು, ಅದಕ್ಕೆ ಪ್ರತಿ ಆರೋಪವನ್ನ ಡಿಕೆ ಶಿವಕುಮಾರ್ ಅವರು ಕೂಡ ಮಾಡಿದ್ರು. ಇದೀಗ ಒಂದ್ ಸ್ಟೆಪ್ ಇನ್ನ ಜಾಸ್ತಿ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು ಇವರಿಬ್ಬರ ನಡುವೆ ಈ ಒಂದು ಜಗಳ. ಲೋಕಕಣದಲ್ಲಿ ಮತ್ತೆ ಕುಮಾರಸ್ವಾಮಿ ವರ್ಸಸ್ ಡಿಕೆಶಿ. ಕುಮಾರಸ್ವಾಮಿ ಡಿಕೆಶಿ ನಡುವೆ ಇದೀಗ ಎಸ್ಕೇಪ್ ಪಾಲಿಟಿಕ್ಸ್ ಜೋರಾಗಿದೆ. ಕುಮಾರಸ್ವಾಮಿ ಮಂಡ್ಯದಲ್ಲಿ ಸ್ಪರ್ಧಿಸೋದಕ್ಕೆ ಡಿಕೆ ಶಿವಕುಮಾರ್ ಕೆಂಡಾಮಂಡಲರಾಗಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಹೆದರ್ಕೊಂಡು ಮಂಡ್ಯಗೆ ಹೋದ್ರು. ಕುಮಾರಸ್ವಾಮಿ ಒಬ್ಬ ರಣಹೇಡಿ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ನಿನ್ನೆ ಕೂಡ ಇದೇ ರೀತಿಯಂತ ಆರೋಪವನ್ನ ಮಾಡಿದ್ರು. ಮುಂದುವರೆದ ಭಾಗ ಕುಮಾರಸ್ವಾಮಿ ಒಬ್ಬ ರಣಹೇಡಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಡಿಸಿಎಂ ಡಿಕೆಶಿ ಹೇಳಿಕೆಗೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ತಿರುಗೇಟನ್ನ ನೀಡಿದ್ದಾರೆ. ನಾನು ಹೆದರ್ಕೊಂಡು ಮಂಡ್ಯ ಜಿಲ್ಲೆಗೆ ಹೋಗಿದ್ದೀನ ಅಂತ ಕೇಳಿದ್ದಾರೆ. ಭಯ ಬರ್ತಾ ಇದ್ದಾರ ಬಿಡಿ, ಎದುರ್ಕೊಂಡು ರಣಹೇಡಿ ತರ ಹೋಗಿ ತಾನೇ ನಿಂತ್ಕೋಬೇಕಾಯ್ತು ಎಲೆಕ್ಷನ್ಗೆ. ಹೋಗಿ ಪಾಪ ಅಮಾಯಕರನ್ನ ನಿಲ್ಲಿಸ್ಬಿಟ್ಟು ಮಂಡಿ ಕೊಡೋಗ್ಬಿಟ್ಟಿದ್ದಾರೆ. ಕರ್ಮಕಾಂಡಗಳೆಲ್ಲ ನೋಡಿ ನೋಡಿ ಸಾಕಾಗಿದೆ. ಎದುರ್ಕೊಂಡು ಹೋಗೋದು ಯಾಕೆ ಎಲ್ಲ ಮೊದಲು ಅಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ನಾವೇನು ಡಾಕ್ಟರ್ CR ಮಂಜುನಾಥ್ ತಿಳಿಸಿದ್ದೇವೆ. ಅಲ್ಲಿ ಫಲಿತಾಂಶ ಬರೋವರೆಗೂ ಕಾಯಿರಿ. ನಾನು ಎದುರ್ಕೊಂಡು ಹೋಗಿದ್ದೀನೋ ಇಲ್ಲ ಬೆಂಗಳೂರು ಗ್ರಾಮಾಂತರದಲ್ಲಿ ಸ್ಟ್ರಾಟಜಿ ಮಾಡಿದ್ದೆವೋ ಅಲ್ಲಿ ನಾವು ಗೆಲ್ತಕ್ಕಂಥ ಅದು ಆಮೇಲೆ ಮಾತಾಡೋಣ. ಡಿಕೆಶಿ ಎಚ್ಡಿಕೆ ನಡುವೆ ಇದೀಗ ಸತ್ಯ ಹರಿಶ್ಚಂದ್ರ ಸಮರ. ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ದೇಶಕ್ಕೆಲ್ಲ ಬುದ್ಧಿ ಹೇಳುತ್ತಾನೆ. ಸತ್ಯ ಹರಿಶ್ಚಂದ್ರರ ಮಕ್ಕಳು ಎನ್ನುವ ಸಿದ್ದರಾಮಯ್ಯ ಅವ್ರು ನನ್ನ ಪ್ರಶ್ನೆ, ಡಿಕೆಶಿಗೆ ಮಾನ ಮರ್ಯಾದೆ ಇದೆಯಾ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡಿದ್ದಾರೆ. ಸತ್ಯ ಹರಿಶ್ಚಂದ್ರ ಮಕ್ಕಳು ಎನ್ನುವ ಸಿದ್ದರಾಮಯ್ಯಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಡಿಕೆಶಿಗೆ ಮಾನ ಮರ್ಯಾದೆ ಇದೆಯಾ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಕುಮಾರಸ್ವಾಮಿ ಮಾತಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಿರುಗೇಟನ್ನ ನೀಡಿದ್ದಾರೆ. ಕುಮಾರಸ್ವಾಮಿ ಏನ್ ಸತ್ಯ ಹರಿಶ್ಚಂದ್ರ ಮೊಮ್ಮಗನ ಅಂತ ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಅವರು ತಿರುಗೇಟನ್ನ ನೀಡಿದ್ದಾರೆ. ಸತ್ಯ ಹರಿಶ್ಚಂದ್ರ ಅಂತ ಜನರಿಗೆ ಗೊತ್ತಿದೆ. ಡಿಕೆ ಶಿವಕುಮಾರ್ ಅದಕ್ಕೆ ಪ್ರತ್ಯುತ್ತರವನ್ನ ನೀಡಿದ್ದಾರೆ. ಹೀಗಾಗಿ ಕುಮಾರಸ್ವಾಮಿ ಮತ್ತು ಡಿಕೆ ಶಿವಕುಮಾರ್ ನಡುವೆ ಈಗ ಸತ್ಯ ಹರಿಶ್ಚಂದ್ರ ವಿಚಾರವಾಗಿ ಕೂಡ ಜಗಳ ನಡೀತಾ ಇದೆ. ಇವರು ಚುನಾವಣೆ ಫೇರ್ ಆಗಿ ನಡೆಸ್ತಕ್ಕಂಥವ್ರಲ್ಲ. ಈ ರೀತಿ ಚುನಾವಣೆ ನಡೆಸ್ಕೊಂಡು ಅಟ್ಟಹಾಸ ಮಾಡ್ತಕ್ಕಂಥವ್ರು ಇದು ನಡೀತಾ ಇರ್ತಕ್ಕಂಥದ್ದು ಕ್ಷೇತ್ರದಲ್ಲಿ. ಇದನ್ನು ಚುನಾವಣೆ ಅಂತ ಕರಿತೀರಾ? ಏನು ದೇಶಕ್ಕೆಲ್ಲ ಬುದ್ಧಿ ಹೇಳ್ತಾನೆ ನೀವು? ಯಾವನು ರಾಜ್ಯ ಘಟಕದ ಕಾಂಗ್ರೆಸ್ನ ಅಧ್ಯಕ್ಷ ಇವನು ದೇಶಕ್ಕೆ ಬುದ್ಧಿ ಹೇಳೋನು. ಇವತ್ತು ಇಲ್ಲಿ ಇಟ್ಕೊಳ್ಳೋಣ, ಪೇಪರ್ ಹತ್ಕೊಳ್ಳೋಣ. ಇಲ್ಲಿ ಇವರು ದೇಶದಲ್ಲಿ ಸ್ವಚ್ಛವಾದ ಸತ್ಯ ಹರಿಶ್ಚಂದ್ರ ಮಕ್ಕಳು ಇವರಲ್ಲ. ಸಿದ್ದರಾಮಯ್ಯ ಕೇಳಲಿಕ್ಕೆ ಬಯಸ್ತೀನಿ, ಇದು ಚುನಾವಣೆ ಆಯಿತು, ಕಾಮೆಂಟ್ಸ್ ಮಾಡ್ತಿರಲ್ಲ ಇವತ್ತು ವಿರೋಧ ಪಕ್ಷಗಳ ಮೇಲೆ. ಮಾನ ಮರ್ಯಾದೆ ಇದೆಯಾ ನಿಮಗೆ? ಮಾನ ಮರ್ಯಾದೆ ಇದೆಯಾ ಅಂತಕ್ಕಂಥ ಕೇಳಲಿಕ್ಕೆ ಬಯಸ್ತೀನಿ. ಆ ಕುಮಾರಸ್ವಾಮಿಗೆ ಮಾನ ಮರ್ಯಾದೆ ಇದೆಯಾ? ಕುಮಾರಸ್ವಾಮಿಗೆ ಏನಾದ್ರು ಮಾನ ಮರ್ಯಾದೆ ಇದ್ರೆ ಹೇಳಿ, ಅವರು ತೋರಿಸ್ಲ. ನಾನು ಅವರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅವ್ರ ಪಾರ್ಟಿಯವರು BJP ಪಾರ್ಟಿಯವರು ಏನು ಹಂಚ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಾನು ಜೋಬಲ್ಲಿ ಇಲ್ಲ ತೋರಿಸ್ತಾ ಇದ್ದೀನಿ. ನಾನು ಎಲ್ಲ ಹಂಚ್ತಾ ಇದ್ದಾರೆ. ಕುಮಾರಸ್ವಾಮಿನೂ ಹಂಚ್ತಾ ಇದ್ದಾರೆ, ಮುನ್ರತ್ನೂ ಹಂಚ್ತಾ ಇದ್ದಾರೆ, ಎಲ್ಲರೂ ಹಂಚ್ತಾ ಇದ್ದಾರೆ. ಅವ್ರೇನು ಹಂಚ್ತಾ ಇದ್ದಾರೆ? ಅವರು ಏನೋ ಕಾರ್ಡ್ ಹಂಚ್ತಾ ಇದ್ದಾರೆ. ನಾವು ಕಾರ್ಡ್ ಕೊಡ್ತಾ ಇರೋದು ನಮ್ಮ ಪ್ರಣಾಳಿಕೆ ಕಾರ್ಡು. ಕುಮಾರಸ್ವಾಮಿ ಮಾತಾಡ್ತಾರಲ್ಲ, ಅವ್ರು ಏನೇನ್ ಮಾಡ್ತಾ ಇದಾರೆ ಕ್ಷೇತ್ರದಲ್ಲಿ, ಏನೇನ್ ಹಂಚ್ತಾ ಇದಾರೆ, ಏನ್ ನಮ್ಗೇನು ಗೊತ್ತಿಲ್ವಾ? ಸತ್ಯ ಹರಿಶ್ಚಂದ್ರ ಮೊಮ್ಮಗ. ನಾನು ಏನ್ ಹರಿಶ್ಚಂದ್ರ ಅಂತ ಜನಕ್ಕೆ ಗೊತ್ತಿದೆ. ಮುಂದುವರೆದಿದೆ ಡಿಸಿಎಂ ಮಾಜಿ ಸಿಎಂ ಮಾತಿನ ಕದನ. ಡಿಸಿಎಂ ಡಿಕೆ ಶಿವಕುಮಾರ್ ಎಚ್ಡಿಕೆ ಮಧ್ಯೆ ನಾನಾ ನೀನಾ ಫೈಟ್.
ವೈಯಕ್ತಿಕವಾಗಿ ಕೂಡ ಇಬ್ಬರ ನಡುವೆ ಇದೀಗ ಜಗಳ ನಡೀತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಎಚ್.ಡಿ. ಕುಮಾರಸ್ವಾಮಿ ಮಧ್ಯೆ ಇದೀಗ ನಾನಾ ನೀನಾ ಫೈಟ್. ಒಕ್ಕಲಿಗ ನಾಯಕತ್ವ ಪಟ್ಟಕ್ಕಾಗಿ ವೈಯಕ್ತಿಕವಾಗಿ ಇಬ್ಬರ ನಡುವೆ ಇದೀಗ ಜುದ್ದಾಜುದ್ದಿ ನಡೀತಾ ಇದೆ. ಹಳೆ ಮೈಸೂರು ಭಾಗದಲ್ಲಿ ಅಸ್ತಿತ್ವ ಇಲ್ಲ ಅಂತ ಡಿಕೆ ಶಿವಕುಮಾರ್ ಅವರು ಪ್ರಚಾರವನ್ನ ಮಾಡ್ತಿದ್ದಾರೆ. ಆ ಮೂಲಕ ಒಕ್ಕಲಿಗ ನಾಯಕತ್ವದ ಪಟ್ಟಕ್ಕೇರಲು ಇದೀಗ ಡಿಕೆಶಿ ಪಣ ತೊಟ್ಟಿದ್ದಾರೆ. ಡಿಕೆ ಸುರೇಶ್ ಸೋಲಿಸುವುದು, ಮಂಡ್ಯದಲ್ಲಿ ತಾವು ಗೆಲ್ಲುವುದು ಅನ್ನೋದು ಅವರ ಒಂದು ಸ್ಟ್ರಾಟಜಿ ಕುಮಾರಸ್ವಾಮಿ ಅವರು. ಈ ಮೂಲಕ ಡಿಕೆಶಿ ಪವರ್ ಕಟ್ ಮಾಡಲು ಎಚ್ಡಿಕೆ ಸಾಕಷ್ಟು ಕಸರತ್ತನ್ನ ಮಾಡ್ತಿದ್ದಾರೆ. ಹೀಗಾಗಿ ವೈಯಕ್ತಿಕ ವಾಗ್ದಾಳಿಗೆ ಮುಂದಾಗಿದ್ದಾರೆ ಡಿಕೆ ಶಿವಕುಮಾರ್ ಮತ್ತು ಎಚ್.ಡಿ. ಕುಮಾರಸ್ವಾಮಿ. ಏಕವಚನದಲ್ಲಿ ಒಬ್ಬರಿಗೊಬ್ಬರು ನಿಂದಿಸುತ್ತಿದ್ದಾರೆ. SSLC ಆದ್ಮೇಲೆ ರಾಜುಗೆ ಕಾಡ್ತಾ ಇರೋ ಒಂದೇ ಪ್ರಶ್ನೆ, ರಾಜು ಮುಂದೆ ಏನಪ್ಪ? ಮೊದಲು ಇಂಜಿನಿಯರಿಂಗ್ ಮಾಡ, ಬೇಗ ಡಾಕ್ಟರ್ ಆಗಿ ನನ್ ವಾಸಿ ಮಾಡಪ್ಪ. ಲೈಫ್ ನ ಇಂಪಾರ್ಟೆಂಟ್ ಡಿಸಿಷನ್ಸ್ ನ ರಾಜು ತರ ತಗೊಳ್ಬೇಡಿ. ನಿಮ್ಮ ಭವಿಷ್ಯ ರೂಪಿಸುವ ಹಾದಿಯಲ್ಲಿ ನಾವು ಜೊತೆಗಿರ್ತೀವಿ. ಪರಿಶ್ರಮ PU ಕಾಲೇಜ್, ಇಟ್ ಮ್ಯಾಟರ್ಸ್ ವೆರ್ ಯು ಸ್ಟಾರ್ಟ್. ಓಕೆ, ಎಲ್ಲಾದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು. 2019 ಚುನಾವಣೆಯಲ್ಲಿ ಇವರಿಬ್ರು ದೋಸ್ತಿಗಳಾಗಿರ್ತಾರೆ. 2024 ಚುನಾವಣೆಯಲ್ಲಿ ವೈಯಕ್ತಿಕವಾಗಿ ಇಬ್ರು ಕೂಡ ಜಗಳ ಆಗ್ತಿದ್ದಾರೆ. ಅಂದ್ರೆ ಎಲ್ಲಿವರೆಗೂ ಬಂದು ಮುಟ್ಟುತ್ತೆ ಅಂತ ಇದು ಹಿಂದೆ ಏನು ಒಂದು ಸ್ಟ್ರಾಟಜಿ ಇರಬೇಕಲ್ವಾ? ಖಂಡಿತ ದಿವ್ಯಾ, ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಹಾಲಿ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಅವರ ನಡುವೆ ಏನು ವೈಯಕ್ತಿಕ ಕಾಳಗ ಏನ್ ನಡೀತಾ ಇದೆ, ಆ ಕಾಳಗ ರಾಜಕೀಯದ ಆಚೆಗೂ ಕೂಡ ನಡೀತಾ ಇರುವಂತದ್ದು ಬಹಳ ಸ್ಪಷ್ಟವಾಗಿ. ಇಬ್ಬರೂ ಕೂಡ ಒಂದ್ ಕಡೆ ನಾಯಕತ್ವದ ಪಟ್ಟ ಉಳಿಸ್ಕೊಳ್ಳಕ್ಕೆ ಕುಮಾರಸ್ವಾಮಿ ಅವರು ಕಸರತ್ತು ನಡೆಸ್ತಾ ಇದ್ರೆ, ಮತ್ತೊಂದು ಕಡೆಗೆ ಇದೇ ಸರಿಯಾದ ಸಮಯ, ಈ ಟೈಮಲ್ಲೇ ನಾನು ನಾಯಕತ್ವವನ್ನ ಪಡೆದುಕೊಳ್ಬೇಕು ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಇದ್ದಂತೆ ಕಾಣಿಸುತ್ತೆ. ಯಾಕಂತ ಹೇಳಿದ್ರೆ 2019 ಲೋಕಸಭಾ ಚುನಾವಣೆಯಲ್ಲಿ ಒಂದಷ್ಟು ಹಿನ್ನಡೆ, ಜೆಡಿಎಸ್ಗೆ ಹಿನ್ನಡೆ ಆಗುತ್ತೆ. ಅದಾದ ನಂತರದಲ್ಲಿ ಸರ್ಕಾರ ಪತನ ಆಗತ್ತೆ. ಸರ್ಕಾರ ಪತನ ಆದ ನಂತರದಲ್ಲೂ ಕೂಡ ಕಳೆದ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಜೆಡಿಎಸ್ಗೆ ಒಂದಷ್ಟು ಸಾಕಷ್ಟು ಹಿನ್ನಡೆ ಆಗತ್ತೆ. ಹಿನ್ನಡೆ ಆದ ನಂತರದಲ್ಲಿ ಇಲ್ಲಿ ಜೆಡಿಎಸ್ ಅಸ್ತಿತ್ವ ಇಲ್ಲ, ಜೆಡಿಎಸ್ ಕಾರ್ಯಕರ್ತರಲ್ಲೂ ಕೂಡ ಒಂದಷ್ಟು ಗೊಂದಲ ಇರುತ್ತೆ. ಆ ಗೊಂದಲಗಳನ್ನು ಕೂಡ ಬಳಕೆ ಮಾಡ್ಕೊಳ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಕಳೆದ ವಿಧಾನಸಭೆ ಚುನಾವಣೆಯಿಂದ ಹಿಡಿದು ಇಲ್ಲಿವರೆಗೂ ಈ ಚುನಾವಣೆಯವರೆಗೂ ಕೂಡ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಅಸ್ತಿತ್ವ ಇಲ್ಲ, ಜೆಡಿಎಸ್ ಉಳಿದಿಲ್ಲ, ಹಾಗಾಗಿ ಬಿಜೆಪಿ ಜೊತೆಗೆ ಮೈತ್ರಿ ಮಾಡ್ಕೊಂಡಿದ್ದಾರೆ, ನೀವೆಲ್ಲರೂ ಕೂಡ ನಮ್ಮ ಪಕ್ಷಕ್ಕೆ ಬನ್ನಿ ಅನ್ನುವಂತ ಮಾತುಗಳನ್ನ ಆಡುವ ಮೂಲಕ ಒಕ್ಕಲಿಗ ಸಮುದಾಯ, ಬೇರೆ ಬೇರೆ ಜೆಡಿಎಸ್ ನಲ್ಲಿರುವಂತಹ ಒಕ್ಕಲಿಗ ಸಮುದಾಯವನ್ನು ಕೂಡ ತಮ್ಮತ್ತ ಸೆಳೆಯುವಂತ ತಂತ್ರಗಾರಿಕೆಯನ್ನ ಮಾಡುದು. ಆ ಮೂಲಕ ಈ ಬಾರಿ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮುದಾಯದ ನಾಯಕ ಯಾರಾದ್ರೂ ಆದ್ರೆ ಅದು ಡಿ.ಕೆ. ಶಿವಕುಮಾರ್ ಅವರು ಅನ್ನುವಂತ ಲೆಕ್ಕಾಚಾರದಲ್ಲಿ ಒಂದಷ್ಟು ಸಂದೇಶವನ್ನ ರವಾನೆ ಮಾಡ್ಲಿಕ್ಕೆ ಡಿ.ಕೆ. ಬ್ರದರ್ಸ್ ಅವರು ಪ್ರಯತ್ನ ಮಾಡಿದ್ರು. ಅದಕ್ಕೆ ಪೂರಕವಾಗಿ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಒಂದಷ್ಟು ಫಲಿತಾಂಶ ಡಿ.ಕೆ. ಶಿವಕುಮಾರ್ ಅವರು ಪರವಾಗಿ ನಿಂತು, ಅದೇ ರೀತಿ ಲೋಕಸಭೆಯಲ್ಲೂ ಕೂಡ ನಿಲ್ತಾರೆ ಅಂತದ. ಆದ್ರೆ ಈ ಬಾರಿ ಏನಾದ್ರು ಡಿ.ಕೆ. ಬ್ರದರ್ಸ್ ಅವ್ರನ್ನ ಸೋಲಿಸಲಿಲ್ಲ ಅಂತಂದ ಹೇಳಿದ್ರೆ ಹಳೆ ಮೈಸೂರು ಭಾಗದಲ್ಲಿ ತಮ್ಮ ಅಸ್ತಿತ್ವಕ್ಕೆ ಮತ್ತಷ್ಟು ಪೆಟ್ಟು ಬೀಳುತ್ತೆ. ಆ ಕಾರಣಕ್ಕಾಗಿ ಈ ಬಾರಿ ಸೋಲಿಸಲೇಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಕುಮಾರಸ್ವಾಮಿ ಅವರು ಇದ್ದಂತೆ ಕಾಣಿಸುತ್ತೆ. ಆ ಕಾರಣಕ್ಕಾಗಿನೇ ವೈಯಕ್ತಿಕ ದಾಳಿಗಳು ಮತ್ತೆ ವೈಯಕ್ತಿಕ ಆರೋಪ ಪ್ರತ್ಯಾರೋಪಗಳಲ್ಲಿ ಇಬ್ಬರೂ ಕೂಡ ತೊಡಗಿರುವಂತದ್ದು. ಹನುಮಂತು, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.